ಟಿಫನ್ ರೆಡಿ ಆಗಿದೆ. ಬೇಡ, ಇವತ್ತು ನಮಗೆ ಡಿನ್ನರ್ ಇದೆ, ನಾವು ಅಲ್ಲಿಗೆ ಹೋಗ್ತೀವಿ. ಸರಿ, ಕಮಾನ್ ರಾಮ್. ಶಾಂತಿ, ಯಾಕೆ ಬಂದೆ ಇಲ್ಲಿಗೆ? ನ್ಯಾಯ ಕೇಳಕ್ಕೆ. ನ್ಯಾಯ? ಯಾವ ನ್ಯಾಯ? ನಾನು ನಿಮ್ಗೇನ್ ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ರೀತಿ ಮೋಸ ಮಾಡಿ ಮದುವೆ ಮಾಡಿದ್ರಿ. ಮೋಸದ ಮದುವೆ? ಏನ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ಹುಚ್ಚುಚ್ಚಾಗಿ ಆಡ್ತಾ ಇರೋದು ನಾನಲ್ಲ. ಈ ಹುಚ್ಚು ನನ್ ತಲೆ ಕಟ್ಟಿದಿರಲ್ಲ, ಯಾಕೆ ಅಂತ. ಏನಂದ್ರೆ? ಮದುವೆಗೆ ಮುಂಚೆ ಅವ್ನು ಹುಚ್ಚ ಅಂತ ನಿಮ್ ಚಿಕ್ಕಪ್ಪ ಹೇಳಿಲ್ಲ ನಿನ್ಗೆ? ಇಲ್ಲ. ಸುಳ್ಳು ಹೇಳ್ತಾ ಇದ್ಯಾ? ನಿನ್ನ ನಮ್ಮನೆ ಸೊಸೆಯನ್ನ ಸುಮ್ನೆ ಮಾಡ್ಕೊಳ್ಳಿಲ್ಲಮ್ಮ. 1 ಲಕ್ಷ ರೂಪಾಯಿ ಎಣಿಸಿದ ಮೇಲೆ ನಿಮ್ ಚಿಕ್ಕಪ್ಪ ತಾಳಿ ಕಟ್ಟಕ್ ಬಿಟ್ಟಿದ್ದು. ಒಪ್ಪಲ್ಲ. ನೀವೆಲ್ಲ ತಿಳ್ಕೊಂಡು ನನ್ನ ಹಾಳು ಮಾಡಿದ್ರಿ. ನಾನು ಒಪ್ಪಲ್ಲ. ನಾವೇನು ಬೇಕು ಅಂತ ನಿನ್ ಬಾಳನ್ ಹಾಳು ಮಾಡಿಲ್ಲ. ಇಂಥ ಹುಚ್ಚರು ಯಾರು ಹೆಣ್ ಕೊಡಲ್ಲ ಅಂತ ನಮಗೂ ಗೊತ್ತು. ನಾನೇನು ನಿಮ್ ಮನೆಗೆ ಬಂದು ಹೆಣ್ ಕೊಡಿ ಅಂತ ಕೇಳಿಲ್ಲ. ನಿನ್ ಚಿಕ್ಕಪ್ಪ ಬಂದು ಹೇಳಿದ ಮೇಲೆ ಮದುವೆ ಇಟ್ಕೊಂಡಿದ್ದು, ಗೊತ್ತಾಯ್ತಾ? ಏಯ್ ದರಿದ್ರ, ಸಾರಿ ಯಾವಾಗ ನೋಡಿ ತಿಂಡಿ ತಿನ್ನೋದು, ತಿಂಡಿ ಪತ ನೀವು ನಡೆಯೋ. ನೋಡಿ ಶಾಂತಿ, ಮೊದಲು ಕರ್ಕೊಳಕ್ ಇವನ್ನ. ನೋಡು, ಇವನ್ನ ಯಾವ ಆಳು ಕಾಳು ನೋಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಒಬ್ಬ ಹೆಂಡತಿ ಅಂತ ಕಟ್ಬಿಟ್ರೆ ಕಡೆಯವರೆಗೂ ನೋಡ್ಕೋತಾಳೆ ಅಂತ ನಿನ್ನ ಕಟ್ಟಿದ್ದು. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಎಷ್ಟೆಷ್ಟು ಮನೆಗೆ ಕರ್ಕೊಂಡೋಗು. ನೀವೇನ್ ಹೇಳಿದ್ರೆ ಕರ್ಕೊಂಡೋಗಲ್ಲ. ಬಿಟ್ಟು ಹೋಗಕ್ಕೆ ನಾನೇನ್ ಬಿಟ್ಟಿ ಮದುವೆ ಮಾಡಿಲ್ಲಮ್ಮ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಊರ್ನವ್ರ ಎದುರುಗಡೆ ತಾಳಿ ಕಟ್ಸಿದ್ದೀನಿ. ಮರಿಬೇಡ. ಸುಮ್ಮನೆ ನನ್ನ ರೇಗಿಸ್ತಾ ಈ ಹುಚ್ಚ ನನ್ನ ಮಗನ ಎಷ್ಟೆಷ್ಟು ಮನೆಗೆ ಕರ್ಕೊಂಡೋಗು. ಅಲ್ಲೇ ಬಿದ್ದಿರ್ಬೇಕು. ಬೇಕು ಅನ್ನಿಸ್ದಾಗ ನಾನೇ ಬಂದು ನೋಡ್ಕೊಂಡು ಹೋಗ್ತೀನಿ. ಕರ್ಕೊಂಡೋಗು. ಹೆತ್ತೋರ್ಗ್ ಬೇಡವಾಗಿರೋ ಮಗನ್ ಕರ್ಕೊಂಡೋಗಿ ನನ್ನ ಸಾಯಿ ಅಂತೀರಾ? ನನ್ ಹಣೆಗೆ ಏನ್ ಬರ್ತಿದ್ಯೋ ಹಾಗೆ ಆಗ್ಲಿ. ನಾ ಕರ್ಕೊಂಡು ಹೋಗಲ್ಲ. ಶಾಂತಿ, ಏನ್ ನೋಡ್ತಾ ಇದ್ಯಾ? ಹೋಗೋಳಿಂದೆ. ಅಪ್ಪ ನಾನು ಹೋಗಲ್ಲಪ್ಪ, ಇಲ್ಲೇ ಇರ್ತೇನೆ. ಇಲ್ವೋ? ಅಮ್ಮ ನೋಡು. ಅಪ್ಪ ಹೊಡಿಬೇಡಪ್ಪ, ಹೊಡಿಬೇಡಿ, ಹೊಡಿಬೇಡಿ. ನೀವೇನ್ ಮನುಷ್ಯರೋ ರಾಕ್ಷಸರೋ? ಹೆಚ್ಚು ಮಗನ ದರ ಬಡ್ದಾಗ ಬಿಡಿತಾ ಇದ್ದೀರಲ್ಲ. ಮಗನ ಮಮತೆ ಕೂಡ ಇಲ್ವಾ? ಮಗನ ಮಮಕಾರ ಇರೋದ್ರಿಂದಲೇ ಇಷ್ಟು ಒತ್ತಾಡ್ತಾ ಇರೋದು. ನಾವು ಕಣ್ ಡಾಕ್ಟರ್ಗಳಿಗೆಲ್ಲ ತೋರ್ಸಾಯ್ತು, ಸಾಕಷ್ಟು ಹಣನು ಖರ್ಚು ಮಾಡಾಯ್ತು. ಚಿನ್ನ ಕತ್ತಿ ಅಂತ ಕತ್ಕೊಳಕಾಗುತ್ತಾ? ನಿನ್ಗಷ್ಟು ಅಕ್ರೆ ಇದ್ರೆ ಕರ್ಕೊಂಡು ಹೋಗೋ. ಮತ್ತೆ ನೋಡಿ, ನಿನ್ನ ರಕ್ತದಿತ್ತು ಹಿಂಸೆ ಅನ್ಭವಿಸೋದು ಬೇಡ. ಬನ್ನಿ ಬನ್ನಿ ನನ್ ಜೊತೆ. ನೀನು ಹೊಡಿತೀಯಾ? ಶಿಶು, ಆಶು, ನಿನ್ನೆ ಶಾಂತಿಗೆ ಮದುವೆ ಆಯ್ತಂತೆ. ಇದು ಶ್ರೀಧರ್, ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಾಗಿದ್ದಿದ್ರೆ ನಾನು ಮದುವೆಗೆ ಹೋಗ್ತಿದ್ದೆ. ಎನಿವೆ, ಶಿ ಸೆಟಲ್ಡ್ ಇನ್ ಅ ಲೈಫ್. ಐ ಆಮ್ ವೆರಿ ಹ್ಯಾಪಿ. ಆದ್ರೆ ಆಕೆ ಸಂತೋಷವಾಗಿರೋ ಚಾನ್ಸೇ ಇಲ್ಲ. ಯಾಕೆ? ಆಕೆನ್ ಮದುವೆ ಆಗಿರೋ ಗಂಡು ಹುಚ್ಚ ಅಂತೆ. ಏನ್ ಹೇಳ್ತಾ ಇದೀಯ ಶ್ರೀಧರ್? ಹೌದು, ಮೆಂಟಲಿ ಹಿ ಇಸ್ ನಾಟ್ ಆಲ್ ರೈಟ್. ಶಾಂತಿ, ಓ ಶಾಂತಿ. ಮತ್ತೆ ನೀನು ತುಂಬಾ ಒಳ್ಳೆಯವಳು. ನಮ್ಮಮ್ಮ ನಂಗೆ ಯಾವತ್ತೂ ಈ ತರ ಊಟ ಮಾಡಿಸಿಲ್ಲ ನಂಗೆ. ಸ್ವಲ್ಪ ಸ್ವಲ್ಪ ಸಾಕು.
ಮಲ್ಕೊಳ್ಳಿ. ನೋಡಿ, ಹಾಗೆಲ್ಲ ಸಿಕ್ಕಾಪಟ್ಟೆ ತಿನ್ಬಾರ್ದು. ಊಟ ಆದ್ಮೇಲೆ ಒಂದ್ ಹಣ್ಣು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು. ಮಲ್ಕೊಳ್ಳಿ. ನಂಗೆ ನಿಜ ಬರಲ್ಲ. ನೀನು ಒಂದು ಕಥೆ ಹೇಳ ಮತ್ತೆ. ಕಥೆ ಹೇಳು. ಯಾವ ಕತೆ ಹೇಳಿ? ಕಾಗೆ ನಡಿ ಕತೆ. ಕಾಗೆ ಒಡೆ ಎತ್ಕೊಂಬಂತ, ನರಿ ಅದನ್ನ ಹಾಡುವಂತ, ಅದಕ್ಕೆ ಕಾಗೆ ಕಾಕ ಅಂತ, ಅದಕ್ಕೆ ಒಡೆ ಕೆಳಗಡೆ ಬಿದ್ದಾಯ್ತು, ನರಿ ಅದನ್ನ ಎತ್ಕೊಂಡು ಯಾಕೆ ಚೆನ್ನಾಗಿಲ್ವಾ? ಮತ್ತೆ ಒಂದು ರಾಜರಾಣಿ ಕತೆ ಹೇಳ ಮತ್ತೆ. ಮಲ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನಾನು ಇಲ್ಲಿ ಬಚ್ಚತ್ತೀನಿ, ನೀನ್ ಇಲ್ಲಿ ಬಚ್ಚತ್ತಿ. ನಾ ಕೂತಿರ್ತೀನಿ. ಬೆಳಗಾನ ಕೂತಿರ್ತೀಯಾ? ಮತ್ತೆ ನಮ್ಮಮ್ಮ ನನ್ನ ಯಾವತ್ತೂ ಈ ತರ ಮಲಗಿಸ್ತಾನೆ ಇರ್ಲಿಲ್ಲ ಗೊತ್ತಾ? ದಿನಾಗ್ಲೂ ನನ್ನನ್ನ ಹೊಡೆದಿದ್ದಾಳೆ. ನೀನು ಜಾಣ. ಡಾಕ್ಟ್ರೆ, ನಂಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದೀನಿ. ಹೌದಾ? ಮತ್ತೆ ನಮ್ಮಪ್ಪ ನನ್ನ ಹುಚ್ಚ ಹುಚ್ಚ ಅಂತಾನೆ. ನೀನ್ ಹುಚ್ಚ ಅಲ್ಲಪ್ಪ, ಅವ್ರು ಹುಚ್ಚಿರು. ಡಾಕ್ಟ್ರೆ, ಹೊಟ್ಟೆ ಹಸಿಯುತ್ತೆ. ಹೊಟ್ಟೆ ಹಸಿತಾ? ತಿಂಡಿ ತರ್ಸ್ಕೊಡ್ತೀನಿ, ಗಲಾಟೆ ಮಾಡ್ದೆ ಸುಮ್ನೆ ಮಲ್ಕೋಪ. ಗಲಾಟೆ ಮಾಡಲ್ಲ. ಇದು ನಂಗೆ ಮಸಾಲೆ ದೋಸೆ ತರ್ಸ್ಕೊಳ್ಬೇಕು. ಮಸಾಲೆ ದೋಸೆ ಬೇಕಾ? ತರ್ಸ್ಕೊಡ್ತೀನಿ, ಸರಿನಾ? ಸ್ವಲ್ಪ ಕಣ್ ಮುಚ್ಕೊಂಡು ಮಲ್ಕೋ, ಟೆಸ್ಟ್ ಮಾಡ್ತೀನಿ. ದೋಸೆ ತರ್ಸ್ಕೊಳ್ಬೇಕು. ಖಂಡಿತ ತರ್ಸ್ಕೊಡ್ತೀನಿ, ಮಲ್ಕೋ. ಕಣ್ಮುಚ್ಚಮಿಲ್ಲ? ಹೌದು, ಕಣ್ಮುಚ್ಚ ಬಿಡ್ತೀನಿ. ಸ್ವಲ್ಪ ಕಣ್ಮುಚ್ಚ. ದೋಸೆ ತರ್ಸ್ಕೊಳ್ಬೇಕು ನಂಗೆ. ಖಂಡಿತ ತರ್ಸ್ಕೊಡ್ತೀನಿ. ಕೋಪ ಮಾಡ್ತಾ ಅಷ್ಟೇ. ಇಲ್ಲ, ತರ್ಸ್ಕೊಡ್ತೀನಿ. ಕಣ್ಮುಚ್ಚ ಮುಟ್ಟೆ. ಶಾಂತಿ, ವೇಣುನ ಪರೀಕ್ಷೆ ಮಾಡಿದೆ. ಇಟ್ಸ್ ಎ ಕಾಂಪ್ಲಿಕೇಟೆಡ್ ಕೇಸ್. ಏನ್ ಮಾಡೋಕ್ಕೂ ಸಾಧ್ಯ ಇಲ್ವಾ? ನನ್ನೇನು ಸಾಧ್ಯವಿಲ್ಲ. ಒಂದು ಕೆಲಸ ಮಾಡೋಣ. ಡಾಕ್ಟರ್ ಜಗದೀಶ್ ಅಂತ ನ್ಯೂರೋ ಸರ್ಜನ್ ಇದ್ದಾರೆ. ಅವ್ರು ರೀಸೆಂಟ್ ಆಗಿ ಇಂಗ್ಲೆಂಡ್ಗೆ ಹೋಗಿ ಬಂದಿದ್ದಾರೆ. ಅವ್ರ ಹತ್ರ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸೋಣ. ಡಾಕ್ಟರ್, ಆದಷ್ಟು ಬೇಗ ಏರ್ಪಾಡು ಮಾಡಿ. ಓಕೆ. ಏನ್ ಡಾಕ್ಟ್ರೆ ಇದು? ಬೊಂಬೆ ತೋರಿಸ್ತೀರಾ? ಹೌದು. ಮತ್ತೆ ನಂಗೆ ಹೊಟ್ಟೆ ಹಸಿತಾ ಇದೆ. ತಿಂಡಿರು ಕೊಡಿಸ್ತೀನಿ, ಸ್ವಲ್ಪ ಹಾಗೆ ಇರಿ, ಅಳ್ಳಾಡ್ಬೇಡಿ. ವೆರಿ ಗುಡ್, ವೆರಿ ಗುಡ್. ಗುಡ್ ಗುಡ್. ಇಟ್ಸ್ ಎ ವೆರಿ ಬ್ಯಾಡ್ ಕೇಸ್. ಮೆಡಲ್ ಆಪರೇಷನ್ ಮಾಡ್ಬೇಕು. ಮಾಡಿದ್ರು ಕೂಡ ಪೂರ್ತಿ ವಾಸಿ ಆಗತ್ತೆ ಅಂತ ಹೇಳಕ್ಕಾಗಲ್ಲ. ಚಾನ್ಸಸ್ ಆರ್ 50-50. ದೇವ್ರ ಮೇಲೆ ಭಾರ ಹಾಕಿ ಆಪರೇಷನ್ ಮಾಡ್ಬಿಡಿ. ಟ್ರೀಟ್ಮೆಂಟ್ಗೆ ಆಪರೇಷನ್ಗೆ 25,000 ರೂಪಾಯಿ ಆಗುತ್ತೆ. ಡಾಕ್ಟರ್, ಹಾಗಾದ್ರೆ ನಾನು ಆಪರೇಷನ್ ಹಾಗೆ ಮಾಡಿ. ಐ ಆಮ್ ವೆರಿ ಸಾರಿ. ಡಾಕ್ಟರ್ ಶ್ರೀಧರ್, ನನಗೆ ರೌಂಡ್ ಸಿ ಟೈಮ್ ಆಯ್ತು, ನಾನು ಬರ್ತೇನೆ. ಶಾಂತಿ, ಈ ಮನುಷ್ಯ ತುಂಬಾ ಸ್ಟ್ರಿಕ್ಟ್. ನಾನೇನು ಮಾಡಕ್ಕಾಗಲ್ಲ. ನೀವೇನ್ ಮಾಡ್ತೀರಾ ಡಾಕ್ಟರ್? ಇವಳೆ, ನಂಗೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಬರ್ತೀವಿ ಡಾಕ್ಟರ್. ಬಾರೆ. ಶಾಂತಿ, ಶಾಂತಿ, ಶಾಂತಿ. ಓ, ಬನ್ನಿ ಡಾಕ್ಟರ್. ಏನ್ ಸಮಾಚಾರ? ವೇಣು ಎಲ್ಲಿ? ಮಲ್ಕೊಳ್ಳಿಯಾರೆ. ಅವ್ನು ಈಗಲೇ ಕರ್ಕೊಂಬನ್ನಿ. ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡೋಣ. ಅದು ಇವತ್ತೇ ಆಗ್ಬೇಕು. ನರ್ಸಿಂಗ್ ಹೋಮ್ಗ? ಹಣ ಏರ್ಪಾಡ ಇಲ್ಲ. ಅದ್ರ ಬಗ್ಗೆ ನೀವೇನು ವರಿ ಮಾಡ್ಕೋಬೇಡಿ. ಅಶೋಕ್ ಎಲ್ಲ ಏರ್ಪಾಡು ಮಾಡಿದ್ದಾರೆ.
ಡಾಕ್ಟರ್, ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ದಯವಿಟ್ಟು ಕ್ಷಮಿಸಿ. ಹಾಗಾದ್ರೆ ನೀವು ಆಪರೇಷನ್ ಹೇಗೆ ಮಾಡಿಸ್ತೀರಾ? ದೇವರಿದ್ದಾನೆ ಡಾಕ್ಟರ್, ದೇವರಿದ್ದಾನೆ. ಡಾಕ್ಟರ್ ನಮಸ್ಕಾರ. ಏನಮ್ಮ, ಹಣ ಎಲ್ಲ ಏರ್ಪಾಡಾಯ್ತಾ? ಇಲ್ಲ ಸರ್. ಮತ್ತಿಲ್ಲ ಯಾಕೆ ಬಂದೆ? ನೀವು ಸ್ವಲ್ಪ ಕರುಣೆ ತೋರಿಸಿದ್ರೆ. ಅದಕ್ಕೆಲ್ಲಮ್ಮ ನಾನು ಫಾರಿನ್ಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದ್ಕೊಂಡ್ ಬಂದಿರೋದು. ಐ ಆಮ್ ವೆರಿ ಸಾರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಮ್ಮ ಇದು? ಹೋದ್ ಕಡೆ ಬಂದ್ ಕಡೆ ಎಲ್ಲ ನಿಂತ್ಕೊಂಡು ನನಗೆ ಸುಮ್ಮನೆ ತೊಂದರೆ ಕೊಡ್ತಿಲ್ಲ. ಐ ಡೋಂಟ್ ಲೈಕ್ ಆಲ್ ದಿಸ್ ಥಿಂಗ್. ಮೊದಲು ಹಣ ಏರ್ಪಾಡು ಮಾಡ್ಕೊಂಬ, ಆಮೇಲೆ ಆಪರೇಷನ್ ಮಾಡಿ. ಡಾಕ್ಟರ್ ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಅಟೆಂಡರ್, ಮೊದಲೇ ಅವ್ರು ಆಚೆ ಕಳ್ಸಿ. ಅಕ್ಕ ನೀವಾ? ಹರಿ, ನೀನಿಲ್ಲಿ? ನಾನು ಇಲ್ಲೇ ಕೆಲ್ಸಲ್ಲಿದ್ದೀನಿ. ನೀವೇನಕ್ಕ ಬಂದಿದ್ದ? ಇವ್ರಿಗೆ ತೋರ್ಸೋಣ ಅಂತ. ಏನಾಗಿದ್ಯಕ್ಕ? ಆಪರೇಷನ್ ಮಾಡ್ಬೇಕಂತೆ, ತುಂಬಾ ದುಡ್ಡು ಕೇಳ್ತಾ ಇದಾರೆ. ಅರೇ ಬಂದೆ ಸರ್. ಅಕ್ಕ ಒಂದ್ ನಿಮಿಷ ಬರ್ತೀನಿ. ಅರೆ, ಡಾಕ್ಟರ್ ಕುಮಾರ್ ಅರ್ಜೆಂಟ್ ಆಗಿ ಬರೇಳು. ಸರ್, ಅಮ್ಮ ಬಂದಿದ್ರಲ್ಲ, ಅವ್ರ ಗಂಡನ್ಗೆ ಏನ್ ಟ್ರಬಲ್ ಸರ್? ಟ್ರಬಲ್ ಅವ್ರಿಗಲ್ಲ, ನನಗೆ. ಅವಳ ಗಂಡನ್ ತಲೆ ಸರಿ ಇಲ್ವಂತೆ, ಉಕ್ಸಾಟೆ ಆಪರೇಷನ್ ಮಾಡ್ಬೇಕಂತೆ. ಮಾಡ್ಬಿಡಿ ಸರ್ ಪ್ಲೀಸ್. ಶಟ್ ಅಪ್. ಬೇಕಾದ್ರೆ ನನ್ನ ಸಂಬಳದೊಳಗರ್ಧ ಕಟ್ ಮಾಡಿ ಸರ್. ನಿಮ್ ಸಾಲ ತೀರೋರ್ಗು ನಾನು ಇಲ್ಲೇ ಕೆಲಸ ಮಾಡ್ತೀನಿ ಸರ್. ಸರ್, ಅಮ್ಮ ಎಂತವ್ರು ನಿಮ್ಗೆ ಗೊತ್ತಿಲ್ಲ ಸರ್, ದೇವ್ರು ಅಂತವ್ರು ಸರ್. ನಾನು ಈ ಸ್ಥಿತಿಗೆ ಬರ್ಬೇಕಾದ್ರೆ ಅಮ್ಮನೇ ಕಾರಣ ಸರ್. ಅದಕ್ಕೆ ನನ್ನೇನ್ ಮಾಡೋಂತೀಯ? ಆಪರೇಷನ್ ಮಾಡ್ಬಿಡಿ ಸರ್. ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೆಲಸ ಮಾಡೋಗು. ಸರ್ ಹೊರಡಿಲ್ಲಿಂದ.